ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸಾನಿಯಾ. ಇವತ್ತು ನೀವು ನೋಡ್ತಾ ಇದ್ದೀರಿ ಇವತ್ತಿಂದು ಹೊಸ ಅಪ್ಡೇಟ್. ಆದಿ ಜಗದ್ಗುರು ಶ್ರೀ ರೇವಣಸಿದ್ದೇಶ್ವರರನ್ನ ಮೊದಲು ಮಾಡಿಕೊಂಡು ಈ ಸಂಪೂರ್ಣ ಸರ್ಕಾರಿ ವೈದ್ಯಕೀಯ ಕಾಲೇಜು ಆರಂಭಿಸಿ ಎಂದು ಉದ್ದೇಶಿತ ಖಾಸಗಿ ಸಹಭಾಗಿತ್ವಕ್ಕೆ ಕೈ ಬಿಡಿ ಎಂದು ಜನ ಹೋರಾಟ ಹಮ್ಮಿಕೊಂಡಿದ್ದಾರೆ. ಈ ಹೋರಾಟ ಒಂದು ಜಾತಿಗೆ ಸೀಮಿತವಾದದ್ದಲ್ಲ, ಒಂದು ಧರ್ಮಕ್ಕೆ ಸೀಮಿತವಾದದ್ದಲ್ಲ. ಇದು ಎಲ್ಲ ಮಾನವರಿಗೂ ಎಲ್ಲ ಜನರಿಗೂ ಇದು ಅವಶ್ಯಕತೆ ಇದೆ. ಈಗ ಖಾಸಗೀಕರಣ ಈ ಸರ್ಕಾರಿ ಆಸ್ಪತ್ರೆ ಏನು ಆಯ್ತು ಅಂತಂದರೆ ಅಲ್ಲಿ ಬಡವರಾಗಲಿ ಅತೀ ಒಂದು ಬಡತನದಾಗಿದ್ದಂಥ ವ್ಯಕ್ತಿಗಳಿಗೆ ಅಲ್ಲಿ ತೋರಿಸ್ಕೊಳ್ಳೋಕ್ಕಾಗಂಗಿಲ್ಲ. ಮತ್ತು ಹೆಚ್ಚು ಅಲ್ಲಿ ಅವ್ರಿಗೆ ಫೀಗಳನ್ನು ಕಟ್ಟಕ್ಕೆ ಒಂದು ವ್ಯವಸ್ಥೆ ಇದು ಮಾಡ್ತಾರೆ. ಆಸ್ಪತ್ರೆದೊಳಗೆ ಏನೇ ಒಂದು ಸೌಲಭ್ಯ ಸರ್ಕಾರಿಯಿಂದ ಸಿಗುವಂಥದ್ದು ಯಾವುದೂ ಸಿಗೋದಿಲ್ಲ ಅಲ್ಲಿ. ಇವರು ಖಾಸಗೀಕರಣ ಮಾಡಿದ ಮೇಲೆ ಲೀಸಿಗೆ ತಗೊಂಡ ವ್ಯಕ್ತಿ ಸುಮ್ಮನೆ ಕೊಡೋದಿಲ್ಲ. ಅವನು ಅಲ್ಲಿ ಭಾಳಷ್ಟು ಜನರಿಗೆ ತೊಂದರೆ ಆಗುವಂಗೆ ಅಲ್ಲಿ ವ್ಯವಸ್ಥೆ ಇಡ್ತಾರೆ ಅವರು. ಆ ವ್ಯವಸ್ಥೆ ಹೋಗಬೇಕು. ಮತ್ತು ಸರ್ಕಾರಿ ಜಮೀನು ಸರ್ಕಾರಿ ಸಂಸ್ಥೆಗಳನ್ನು ಖಾಸಗೀಕರಣ ಮಾಡೋದು ಸರ್ಕಾರಕ್ಕೆ ಸೂಕ್ತವಾದದ್ದಲ್ಲ. ಅದನ್ನು ಈ ಯೋಜನೆಯನ್ನು ಈ ನಿರ್ಧಾರವನ್ನು ಕೈ ಬಿಡುವುದು ಭಾಳ ಸೂಕ್ತ. ಕೈ ಬಿಡದೇ ಇದ್ದರೆ ಜನರು ಸುಮ್ಮನೆನೂ ಕೊಡೋಂಗಿಲ್ಲ. ಅದಕ್ಕೆ ಏನು ಬೇಕು, ಸರ್ಕಾರದ ಸಂವಿಧಾನಬದ್ಧವಾಗಿ ಅವ್ರ ಜೊತೆಗೆ ನಾವು ನಿಂತು ಅದನ್ನು ಯಾವುದೇ ರೀತಿಯಾಗಿ ಖಾಸಗೀಕರಣ ಆಗಲಿಕ್ಕೆ ನಾವು ಬಿಡೋದಿಲ್ಲ. ಇದು ಒಳ್ಳೆಯ ವಿಚಾರವಾದರೆ ಈಗ ಏನು ಸರ್ಕಾರಿ ಅಧಿಕಾರಿಗಳು ಇದಕ್ಕೆ ಸ್ಪಂದಿಸಿ ಅದಕ್ಕೆ ಏನದ DC ಅವರು ಇದನ್ನು ತಕ್ಷಣ ಅದನ್ನು ಕೈ ಬಿಡಬೇಕು. ಆದರೆ ಸಿಟಿ MLA ನಗರ ಶಾಸಕರು ಮತ್ತು ಉಸ್ತುವಾರಿ ಸಚಿವರಾಗಿರುವಂಥ ಈ ಯೋಜನೆಯನ್ನು ಈ ನಿರ್ಧಾರವನ್ನು ಇದಕ್ಕೆ ಕೈ ಹಾಕಬಾರ್ದು. ಒಂದು ವೇಳೆ ಕೈ ಹಾಕಿದರೆ ಈ ಜಿಲ್ಲೆಯ ಪ್ರತಿಯೊಂದು ಮಠಾಧೀಶರು ಪ್ರತಿಯೊಬ್ಬರು ಜನರು ಈ ಹೋರಾಟಕ್ಕೆ ಮುಂದೆ ಎಲ್ಲರೂ ಸಿದ್ಧರಾಗ್ತಾರೆ. ಇದನ್ನು ಕೈ ಬಿಡೋದು ಭಾಳ ಸೂಕ್ತ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೇವೆ. ಈ ಹೋರಾಟಕ್ಕೆ ಯಾವಾಗಲೂ ನಮ್ಮದು ಸಂಪೂರ್ಣ ಬೆಂಬಲ ಇರ್ತೈತೆ. ಇದನ್ನು ಕೈ ಬಿಟ್ಟರೆ ನಾವು ಇದಕ್ಕೆ ಕೈ ಬಿಡ್ತೇವೆ. ಇಲ್ಲಪ್ಪ ಅಂದ್ರೆ ನೀವು ಕೈ ಬಿಡದೇ ಇದ್ರೆ ನಾವು ಅಂತಿಮವಾಗಿ ಅದನ್ನು ಎಲ್ಲಿ ತನಕ ಒಯ್ಬೇಕು ಅಲ್ಲಿ ತನಕ ಒಯ್ದು ಅದನ್ನು ಬಂದ್ ಮಾಡಿಸುವಂಥದ್ದು ಮಾಡ್ತೇವೆ. ಈಗ ನಾವು ಈ ಹೋರಾಟಕ್ಕೆ ಈ ಸಂದರ್ಭದಾಗ ನಾವು ಕ್ಷಣಿಕ ನಾವು ಬೆಂಬಲ ಕೊಡ್ಬೋದು. ನೀವು ಕೊಡದೇ ಇದ್ರೆ ಧರಣಿ ಉಪವಾಸ ಸತ್ಯಾಗ್ರಹನೂ ನಾವು ಮಾಡ್ತೇವೆ. ಕೊಟ್ಟರೆ ಕೈ ಬಿಡ್ತೇವೆ. ಆದರೆ ಸರ್ಕಾರಕ್ಕೆ ನಾವು ಈಗ ಬೆಳಗಾವಿ ಹೋಗ್ತಾ ಇದ್ದೇವೆ, CM ಅವ್ರಿಗೆ ಇದು ತೊಗೊಂಡಿದ್ದೇವೆ. ಅಲ್ಲಿ ಯಾವ ರೀತಿ ನೀವು ಒತ್ತಾಯ ಮಾಡಬೇಕು ಹೇಳ್ರಿ, ನಾವೆಲ್ಲ ಒತ್ತಾಯ ಮಾಡ್ತೇವೆ. ಈಗ ಅಪಾರ್ಟ್ಮೆಂಟು ಕೊಟ್ಟಿದ್ದಾರೆ. ನಾವು ಕೆಲವು ಇದು ಅವ್ರ ಮ್ಯಾಗ ಹೊಟ್ಟಿದ್ದೇವೆ ರೀ. ನೀವು ಕೊಡಂದ್ರೆ ಕೊಡ್ತೀವಿ. ನಮ್ಮ ಹೋರಾಟಕ್ಕೆ ಮನವಿ ಕೊಡ್ತೀವಿ. ಹಾಂ, CM ಅವ್ರಿಗೆ ಕೊಡ್ತೀವಿ. ಆಗಲ್ರಿ. ಇದಕ್ಕೆ ನಮ್ಮ ಸಂಪೂರ್ಣ ಅಂಕಾರ ಬೆಂಬಲ ಇರ್ತೈತಿ. ನೀವು ಅಂಕಾರ ಹೆದರಬೇಡ್ರಿ, ನಾವು ನಿಮ್ಮ ಜೊತೆಗಿದ್ದೇವೆ. ನೀವು ಯಾವಾಗ ಕರಿತೀರಿ ಕರಿ, ನಾವು ಬರ್ತೇವೆ.
3 ದಿವಸ ಆಯ್ತ್ರಿ ಈಗ ಎಷ್ಟೋ ಜನ ಹಿರಿಯ लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक, शेयर और कमेंट करना ना भूलिए।